ಜಗದೀಶ್ ಅಂತೇಳಿ. ಈಗ ನಾನು ಮನೇಲಿ ಊಟ ಮಾಡ್ತಾ ಇದ್ದೆ, ನಮ್ಮ ಕೃಷ್ಣಣ್ಣ ಅವ್ರು ಫೋನ್ ಮಾಡಿದ್ರು. ಅವರು ಕೃಷ್ಣಣ್ಣ ಅವ್ರ ಹತ್ರ ಕಳಿಸಿ ಅವರು ರೆಸ್ಕ್ಯೂ ಮಾಡಿದ್ದಾರೆ ಈ ಹಬ್ಬವನ್ನು. ಇದು ಸೇರಿ ನಮಗೆ ಸಿಕ್ಕಿರೋದು ಇದು 9ನೇ ಹಬ್ಬವು. ಪ್ರತಿ ಒಂದು ತಿಂಗಳಲ್ಲಿ ಲಾಸ್ಟ್ ಮಂತಲ್ಲಿ 2 ಹಬ್ಬ ಸಿಕ್ಕಿತ್ತು. ಇದು ಈ ತಿಂಗಳಲ್ಲಿ ಲಾಸ್ಟ್ ಟೈಮ್ ನಮ್ಮ ವಾರದಲ್ಲಿ ಇದೊಂದು ಹಬ್ಬ ಒಟ್ಟು 10 ಹಬ್ಬಗಳಾಯಿತು. ಇದನ್ನು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ನಾವೇನು ಸಂಭಾವನೆ ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿಲ್ಲ, ಜನಗಳ ಆಡಂಬರಕ್ಕೋಸ್ಕರ ಹಿಡಿತಾ ಇಲ್ಲ, ರಕ್ಷಣೆ ಮಾಡೋಕ್ಕೋಸ್ಕರ ಹಿಡಿತಾ ಇದ್ದೀವಿ. ಯಾರೇ ಆಗಲಿ ಎಲ್ಲೇ ಯಾವ ಬಂದರೂ ನಮ್ಗೆ ಫೋನ್ ಮಾಡಿ, ನಾವಿಲ್ಲ ಅಂದರೆ ಕೃಷ್ಣಣ್ಣ ಇರ್ತಾರೆ, ಅವ್ರಿಗಾರ ಕಾಲ್ ಮಾಡಿ ಇದನ್ನು ಒಂದು ರಕ್ಷಣೆ ಮಾಡಿ ಇದನ್ನು ಕಾಡೋ ವ್ಯವಸ್ಥೆ ನಾವು ಫಾರೆಸ್ಟ್ ಕಡೆಯಿಂದ ಮಾಡಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಇವರು ಜಗದೀಶ್ ಅಂತ ಅಂದ್ಬಿಟ್ಟು ಮತ್ತು ಇವರು ಕೃಷ್ಣ ಅಂತ ಅಂದ್ಬಿಟ್ಟು ಇವರು ವೃತ್ತಿಯಲ್ಲಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಾರೆ. ಇವರು ವೃತ್ತಿಯಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರೆ ಪ್ರವೃತ್ತಿಯಲ್ಲಿ ಹಾವನ್ನು ಹಿಡಿದು ಅದನ್ನು ಸುರಕ್ಷಿತವಾಗಿ ಕಾರಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಸುಮಾರು 100 ಹಾವುಗಳನ್ನು, ವಿವಿಧ ಬಗೆಯ ಹಾವುಗಳನ್ನು ಹಿಡಿದು ಕಾರಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬನ್ನಾಪುರ ಗ್ರಾಮದಲ್ಲಿ ಒಂದು ಹೆಬ್ಬಾವು ಸಿಕ್ಕಿದೆ. ಎಷ್ಟು ದಿವಸ ಆಲ್ರೆಡಿ ಒಂದು 5-6 ಅಡಿ ಇರ್ತಕ್ಕಂಥ ಒಂದು ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಕಾರಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರ ಕೆಲಸಕ್ಕೆ ತಮ್ಮೆಲ್ಲರೂ ಸಹಕಾರ, ಪ್ರೋತ್ಸಾಹ ಮತ್ತು ಒಂದು ಅಭಿನಂದನೆಗಳಿಂದ ಕೇಳ್ಕೊಳ್ತಾ ಇದ್ದೀನಿ.